ಏನೇ ನಡೀತಾ ಇದೆ ಇಲ್ಲಿ? ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ್ ಮಗನ್ ಜೊತೆ ನಿನ್ ಮದ್ವೆ ಮಾಡ್ಬೇಕು ಅಂತ ಮಾತಾಡ್ತಾವ್ರ ಕಣೆ. ಅಕ್ಕ ಏನ್ ಹೇಳ್ತಿದ್ಯಾ? ಇದ್ಯಾವ್ದು ನನಗೆ ಗೊತ್ತಿಲ್ಲ ಕಣೆ. ಏನೇ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ನೋಡು, ಮೊದ್ಲು ನಾನು ಹೇಳ್ದಂಗ್ ಮಾಡು. ಅಪ್ಪನ ಹತ್ರ ಹೋಗಿ ವಿಷಯ ಹೇಳ್ಬಿಡು. ಆಟ ಆಡ್ತಾ ಇದ್ಯಾ? ನೀನ್ ಆಟ ಆಡ್ತಿದ್ಯಾ? ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನೋಡು, ನೀನೇನಾದ್ರೂ ಹೋಗಿ ಅಪ್ಪ ಹಿಂಗ್ ಹೇಳಿಲ್ಲ ಅಂದ್ರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ್ ಮಗನ್ ಜೊತೆ ನಿನ್ ಮದ್ವೆ ಮಾಡ್ಬಿಡ್ತಾರ ಕಣೆ. ದಯವಿಟ್ಟು ಹೋಗಿ ಅಪ್ಪನ ಹತ್ರ ಇರೋ ವಿಷಯನ ಹೇಳು. ಹೇಳು ಮೈನಾ. ಅಯ್ಯೋ, ನೀನೇನಾದ್ರೂ ಹೇಳಕ್ ತಡ ಮಾಡ್ಬಿಟ್ರೆ ಅಪ್ಪಯ್ಯ ಅವ್ರಿಗೆ ಮಾತ್ ಕೊಟ್ಬಿಡ್ತಾರೆ. ನೋಡು, ತಡ ಮಾಡ್ಬೇಡ. ದಯವಿಟ್ಟು ಹೋಗಿ ನಿನ್ ವಿಷಯನ ಹೇಳ್ಬಿಡು. ಇದಕ್ಕೂ ಮೇಲೆ ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಧ್ರುವ. ಈ ವಿಷಯ ಇಷ್ಟೊಂದು ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ್ಯಂಡ್ ಆ ಕೃಷ್ಣನ ಇಲ್ಲಿಂದ ಹೊಡೆದು ಓಡಿಸೋದು ಅಷ್ಟು ದೊಡ್ಡ ವಿಷಯನೇ ಅಲ್ಲ. ಅದಕ್ಕಿಂತ ಮುಂಚೆ ಮದುವೆ ಆಗೋ ಹುಡುಗನ್ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ನೀನು ಲವ್ ವಿಷಯ ಹೇಳಿ ಅವರನ್ನ ಕನ್ವಿನ್ಸ್ ಮಾಡಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಹಳ್ಳಿ ಜನ ಒಂದ್ಸಲ ಮಾತು ಕೊಟ್ರೆ ಆ ಮಾತಿಗೆ ಅವ್ರು ನಿಂತೇ ನಿಲ್ತಾರೆ. ಅದಕ್ಕೆ ನಾನು ಬಂದಿದ ತಕ್ಷಣ ನಿನ್ನ ಹತ್ರ ಮಾತಾಡೋಣ ಅಂದಿತ್ತು. ಆದ್ರೆ ನೀನೇ ಬೇಡ ಅಂತ. ಸರ್, ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ಆದ್ರೆ ಈ ವಿಷಯ ಈ ಮಟ್ಟಕ್ಕೆ ಹೋಗಿರೋದು ನೋಡಿ ನನಗೂ ಶಾಕ್ ಆಗಿದೆ ಸರ್. ಸರ್, ಇವಾಗ್ಲೇ ಮಾತಾಡೋದು ನನಗೆ ಸದ್ಯಕ್ಕೆ ಸರಿ ಅನ್ನಿಸ್ತಿಲ್ಲ. ಈಗ ತಾನೇ ಈ ಕೃಷ್ಣನ್ ಗಲಾಟೆ ಆಗಿದೆ. ಅವ್ರಿನ್ನ ಇದರಿಂದ ಆಚೆ ಬಂದೇ ಇರಲ್ಲ. ಇವಾಗ ಹೋಗಿ ನಾವು ಮಾತಾಡೋದು ಸರಿ ಹೋಗಲ್ಲ ಸರ್. ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ಅಕ್ಕ, ಇಲ್ಲ ಕಣೆ. ಈ ವಿಷಯ ಏನಾದ್ರೂ ಅಪ್ಪಯ್ಯ ಅಮ್ಮಂಗ್ ಗೊತ್ತಾದ್ರೆ ಅದ್ರಿಂದ ನಿನ್ ಮದ್ವೆಗೆ ತೊಂದ್ರೆ ಆಗ್ಬೋದು. ನನ್ನಿಂದ ನಿನ್ಗೆ ಯಾವ ತೊಂದ್ರೆ ಆಗೋದು ನನ್ಗಿಷ್ಟ ಇಲ್ಲ. ಅಕ್ಕ, ನನ್ಗೆ ನಂಬಿಕೆ ಐತೆ ಕಣೆ. ಅಪ್ಪಯ್ಯ ನನ್ನ ಒಂದ್ ಮಾತು ಕೇಳ್ದೆ ಯಾರಿಗೂ ಆಣೆ ಮಾಡಲ್ಲ. ನೋಡು, ನಾನಿದ್ದೀನಲ್ವಾ, ನಾನ್ ಎಲ್ಲ ನೋಡ್ಕೋತೀನಿ. ಅಕ್ಕ, ನೀನೀಗ ಮದ್ವೆ ಹೆಣ್ಣು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಕೊರಗ್ಬೇಡ. ನೋಡು, ಇವತ್ ನಿನ್ ಜೀವನದಲ್ಲಿ ಆಗೋದು ನೀನ್ ಮರೆಯಕ್ ಆಗದಿರೋಂತ ಕ್ಷಣಗಳು. ನೀನ್ ಖುಷಿಯಾಗಿರ್ಬೇಕು, ನೀನ್ ನಗ್ನಾಗ್ತಾ ಇರ್ಬೇಕು. ಅದೇ ನನ್ನ ಆಸೆ. ನೀನು ಸಂತೋಷವಾಗಿರ್ಬೇಕು ಕಣೆ, ಸರಿನಾ? ಹ್ಞೂ ಅನ್ನು. ಸರ್, ಎಂಥ ಪರಿಸ್ಥಿತಿನೇ ಬರಲಿ, ನಾನು ಮಾತ್ರ ಮೈನನ್ ಬಿಟ್ಕೊಡಲ್ಲ. ಈ ಮದ್ವೆ ಆಗಿದ ತಕ್ಷಣ ನಂದು ಮೈನದು ಮದ್ವೆ ಆಗೇ ಆಗತ್ತೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸರ್, ಈ ವಿಷಯನ ನಾನು ನಿಮ್ಗೆ ಹೇಳ್ತಿಲ್ಲ ಅಂತ ತಪ್ಪು ತಿಳ್ಕೊಳ್ಬೇಡಿ. ಆದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀನೇನೋ ಪ್ಲಾನ್ ಇದೆ ಅಂತ ಹೇಳ್ತಾ ಇದೀಯಾ, ಆದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಧ್ರುವ. ಸರ್, ಹೆದರ್ಕೋಬೇಡಿ ಸರ್, ಎಲ್ಲ ಒಳ್ಳೇದಾಗತ್ತೆ. ಆದ್ರೆ ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡೋದು ಬೇಡ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ನೀವು ಯೋಚನೆ ಮಾಡಬೇಡಿ ಸರ್, ಎಲ್ಲ ಒಳ್ಳೇದೇ ಆಗತ್ತೆ. ನನಗೆ ನಂಬಿಕೆ ಇದೆ. ನೀವು ನನ್ನ ನಂಬಿ ಸಾಕು. ಸರಿ ಧ್ರುವ, ಈ ಮದುವೆ ಮುಗಿಯೋಷ್ಟ್ರೊಳಗೆ ನೀನು ಮತ್ತೆ ಮೈನಾ ಮೊದಲಿನ ಥರ ಆಗಬೇಕು, ಖುಷಿಯಾಗಿರ್ಬೇಕು. ಖಂಡಿತವಾಗ್ಲೂ ಆಗ್ತೀವಿ ಸರ್. ಆಗ ನಾನು ಈ ಮದುವೆಗೆ ಬಂದಿದ್ದಕ್ಕೆ ಸಾರ್ಥಕ ಅನ್ಸುತ್ತೆ. ಖಂಡಿತವಾಗ್ಲೂ ಆಗ್ತೀವಿ ಸರ್. ಪ್ಲೀಸ್ ಬನ್ನಿ ಹೋಗೋಣ. ಬಾ.